ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಭಾರತ ಸಿಎಂಗಳ ಸಮರ ಆರಂಭವಾಗುತ್ತಾ? ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸೈಲೆಂಟ್ ಆಗಿ ರೂಪುರೇಷೆ ಸಿದ್ಧವಾಗಿದ್ಯಾ? ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸೈಲೆಂಟ್ ರೂಪುರೇಷೆ ಸಿದ್ಧವಾಗಿದ್ಯಾ? ಹೋರಾಟದ ಸಾರಥ್ಯವನ್ನ ವಹಿಸ್ತಾರಾ ಸಿಎಂ ಸಿದ್ದರಾಮಯ್ಯ? ಕ್ಷೇತ್ರ ಪುನರ್ ವಿಂಗಡಣೆ ಅನ್ಯಾಯಗಳ ಕುರಿತು ಸಭೆಯನ್ನು ನಡೆಸುತ್ತಾರೆ. ಆಲ್ಮೋಸ್ಟ್ ಬೆಂಗಳೂರಲ್ಲೇ ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೆಯುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸೌತಲ್ಲಿರುವಂತಹ ರಾಜ್ಯಗಳು ಪದೇ ಪದೇ ಹೋರಾಟವನ್ನ ಮಾಡ್ತಾ ಇದೆ. ಈ ಹಿಂದೆ ತಮಿಳುನಾಡು ಕೂಡ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ನಡೆಸಿತ್ತು. ಕರ್ನಾಟಕ ಕಳೆದ ಬಾರಿ ಇದೇ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಕಳೆದ ವರ್ಷ ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆಯನ್ನು ನಡೆಸಿದ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ. ಅಂದರೆ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಕರ್ನಾಟಕಕ್ಕೆ, ಮುಖ್ಯವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆ. ಇದಲ್ಲದೆ ಈ ಡಿಲಿಮಿಟೇಷನ್ ಇಂದ ಕೂಡ ಅನ್ಯಾಯವಾಗುತ್ತೆ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ. ಸಭೆಯ ಬಗ್ಗೆ ಎಐಸಿಸಿ ನಾಯಕರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೆಲಂಗಾಣ ಸಿಎಂ ಜೊತೆ ವಿಪಕ್ಷ ಬಿಆರ್ಎಸ್ಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಹಿರಂಗವಾಗಿ ಕೇಂದ್ರದ ಚಿಂತನೆಯನ್ನ, ಖಂಡನೆಯನ್ನ ಮಾಡ್ತಾ ಇರುವಂಥದ್ದು. ಭಾಷೆ, ಸಾಂಸ್ಕೃತಿಕ, ಧಾರ್ಮಿಕ ಪ್ಲೇಕಾರ್ಡ್ ಬಳಕೆಗೆ ಪ್ಲಾನ್ ಅನ್ನ ಮಾಡಿರುವಂಥದ್ದು. ನೋಡಿ, ಈ ಟ್ಯಾಕ್ಸ್ ವಿಚಾರ ಆಗಿರಬಹುದು, ಈಗ ಡಿಲಿಮಿಟೇಷನ್ ಆಗಿರಬಹುದು, ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರಗಳು ಅನ್ನುವ ಜಿದ್ದು ಮತ್ತೆ ಹಗ್ಗ ಜಗ್ಗಾಟ ಶುರುವಾಗಿರುವಂಥದ್ದು. ಮುಖ್ಯವಾಗಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಹಗ್ಗ ಜಗ್ಗಾಟ ಶುರುವಾಗಿರುವಂಥದ್ದು ಟ್ಯಾಕ್ಸ್ನಿಂದ ಶುರುವಾಗಿದ್ದು, ಬಟ್ ಈಗ ಡಿಲಿಮಿಟೇಷನ್ವರೆಗೂ ಕೂಡ ಬಂದಿರುವಂಥದ್ದು. ಇದರ ನೇತೃತ್ವವನ್ನು, ಅಂದರೆ ಈ ಹೋರಾಟದ ನೇತೃತ್ವವನ್ನು ಸಿದ್ದರಾಮಯ್ಯವರು ವಹಿಸಿಕೊಳ್ತಾರಾ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ನೋಡ್ತಾ ಇದ್ವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಪದೇ ಆರೋಪಗಳನ್ನು ಮಾಡ್ತಾ ಇತ್ತು, ಜೊತೆಗೆ ಹೋರಾಟವನ್ನು ಕೂಡ ಮಾಡ್ತಾ ಇತ್ತು. ಈಗ ಇಡೀ ದಕ್ಷಿಣ ಭಾರತ ನೇತೃತ್ವವನ್ನು ಅಥವಾ ಈ ಹೋರಾಟದ ನೇತೃತ್ವವನ್ನು ಸಿದ್ದರಾಮಯ್ಯವರು ವಹಿಸಿಕೊಳ್ತಾರಾ? ವಹಿಸಿಕೊಂಡ್ರೆ ಯಾವ ರೀತಿ ಇರುತ್ತೆ? ನಿಜವಾಗ್ಲೂ ಈ ಹೋರಾಟ ನಡೆಯುತ್ತಾ ಅಂತ? ಮಹೇಶ್, ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ಒಂದಷ್ಟು ಆತಂಕಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಶುರುವಾಗಿದೆ. ಅದು ದಕ್ಷಿಣ ಭಾರತದ, ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳೇನಿದಾವೆ ಆ ರಾಜ್ಯಗಳಲ್ಲಿ ಈ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಯಾಕಂತಂದು ಹೇಳಿದ್ರೆ, ಹಿಂದಿ ಪ್ರಾಬಲ್ಯ ಇರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಹಿಡಿತವನ್ನ ಹೆಚ್ಚಿಸ್ಕೊಳ್ಬಹುದು. ಅದರ ಹೊಡೆತ ಮತ್ತೊಂದ್ ಕಡೆಗೆ ದಕ್ಷಿಣ ಭಾರತದ ಕಡೆಗೆ ಎಲ್ಲ ಇರುವಂತ ಕ್ಷೇತ್ರಗಳು ಕಡಿಮೆ ಆಗ್ಬಹುದು. ಇದರಿಂದ ರಾಜಕೀಯ ಪ್ರಾತಿನಿಧ್ಯಗಳಾಗಿರ್ಬೋದು, ರಾಜಕೀಯ ತೀರ್ಮಾನಗಳಾಗಿರ್ಬೋದು, ಎಲ್ಲಾ ರೀತಿ ಅದರ ಮೇಲೂ ಕೂಡ ಪ್ರಭಾವ ಬೀರಬಹುದು ಅನ್ನೋಂತ ಒಂದಷ್ಟು ಆತಂಕ ಈಗ ಮನೆ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನೆಲ್ಲವನ್ನೂ ಕೂಡ ಒಂದು ಒಗ್ಗೂಡಿಸಿ ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ನಾವು ಹೋರಾಟವನ್ನ ರೂಪಿಸ್ಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರೋ ಹೊತ್ತಿನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ರೀತಿಯ ಹೋರಾಟದ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಭಾಷಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬಹುತ್ವದ ಕಾರ್ಡನ್ನ ಪ್ಲೇ ಮಾಡ್ತಾ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನೋಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅವರನ್ನ ಕರೆಸುವ ಮೂಲಕ, ಒಂದು ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಭಿಪ್ರಾಯ ರೂಪಿಸ್ಬೇಕು, ವಾಸ್ತವವಾಗಿ ಕ್ಷೇತ್ರ ಮರು ವಿಂಗಡಣೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋಂತ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಾಧ್ಯತೆಗಳಿದಾವೆ. ಅದನ್ನ ಮುಂದಿನ ದಿನಗಳಲ್ಲಿ ಈ ಕ್ಷಣಕ್ಕೂ ಕೂಡ ಒಂದಷ್ಟು ತೆರೆಮರೆಯ ಕಸರತ್ತು ಪ್ರಯತ್ನಗಳು ನಡೀತಾ ಇದಾವೆ. ಅಂತಿಮವಾಗಿ ಎಐಸಿಸಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದ, ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿಯ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಕೊಟ್ಟಂತ ನಾಯಕರು ಏನಾದ್ರೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಆ ಹೋರಾಟಕ್ಕೆ ಒಂದಷ್ಟು ಚಾಲನೆ ಸಿಗುವಂತ ಸಾಧ್ಯತೆಗಳಿದಾವೆ. ಮಹೇಶ್, ಧನ್ಯವಾದ ದುರ್ಗತ್, ತಮ್ಮೆಲ್ಲ ಮಾಹಿತಿಗಾಗಿ.